ನಮ್ಮ ಜನಗಳಿಗೆ ಎಲ್ಲರಿಗೆ ನಮಸ್ಕಾರ. ಇವತ್ತು ಭಾಳ ಇಂಪಾರ್ಟೆಂಟ್ ಇರುವಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ಬೇಕಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋ ನಿಮಗೆ ಮಾಡಿದ್ದೆ. ಹೊಟ್ಟಿ ಒಳಗೆ ಹಾಕಿರುವಂಥ ಔಷಧಿಯವು ಯಾವ ರೀತಿ ಇರ್ತೈತಿ, ಆ ಔಷಧಕ್ಕೆ ಏನು ಮಾಡಬೇಕು, ಅದು ಹೆಂಗೆ ಮಾಡಿ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆದರೆ ಅದರೊಳಗೆ ಫೋನ್ ನಂಬರ್ ಕೊಡ್ತೀನಿ ಅಂತ ನಾ ಹೇಳಿದ್ದೆ. ಫೋನ್ ನಂಬರು ಅಚಾನಕ ನನಗೆ ಅದು ಜ್ಞಾನ ಶಕ್ತಿ ಹೋಗ್ಬಿಡ್ತು, ಫೋನ್ ನಂಬರ್ ಹಾಕಿಲ್ಲ. ನಾನೀಗ ನಿಮ್ಗೆ ನನ್ನ ಫೋನ್ ನಂಬರನ್ನು ಹೇಳ್ತಾ ಇದ್ದೀನಿ. 9902355545 9902355545 ನನ್ನ ಫೋನ್ ನಂಬರು. ಆ್ಯಕ್ಚುಲಿ ಅವತ್ತಿನ ವಿಡಿಯೋದಲ್ಲಿ ಆ ವಿಷಯದು ಹೆಂಗೆ ತೊಗೋಬೇಕು, ಹೊಟ್ಟೆ ಒಳಗೆ ಯಾರ್ದೋ ಮನೆಗೆ ಹೋಗಿ ಎಲ್ಲೋ ಒಂದು ಮನೆ ಒಳಗೆ ಊಟ ಮಾಡ್ತೀರಿ, ಎಲ್ಲರೂ ಹಂಗೆ ಮಾಡೋದಲ್ಲ. ಒಳ್ಳೆಯವ್ರು ಯಾರೂ ಮಾಡಲ್ಲ ಹಂಗೆ. ಯಾರೋ ಅಚಾನಕ ಕೆಟ್ಟವರು, ಕೆಟ್ಟ ಭಾವನೆ ಇದ್ದವ್ರು ಮಾತ್ರ ಅದು ಏನಾರು ಒಂದು ಆ ರೀತಿ ಸಂಭೋಗ ಮಾಡ್ತಾರೆ. ಭಾಳ ಒಳ್ಳೆ ರೀತಿಯಿಂದ ಇದ್ದ ಜನ ಯಾರೂ ಮಾಡಲ್ಲ. ಇದನ್ನೊಂದು ಹೇಳಕ್ಕೆ ಬಯಸ್ತೀನಿ. ಈಗ ಅಚಾನಕ ನೀವು ಎಲ್ಲಾರ ಹೋಗಿ ಊಟ ಮಾಡೋ ಹೊತ್ನಾಗ ಭಾಳಷ್ಟು ವೈರಿ ಜನ ಇದ್ದವರು, ನಮ್ಗೆ ಇರೋದು ಪಾಲಿಟಿಷಿಯನ್ ಇರಬೇಕು, ಅಥವಾ ವೈರಿ ಜನ ನಮಗೆ ಯಾರು ಆಗ್ಲಾರ್ದವರು, ನಿಮ್ಗೆ ಅವ್ರಿಗೆ ಏನಾರ ಹಿಂಗಿದ್ದವರು ಸ್ವಲ್ಪ ಅವರು ಆಲೋಚನೆ ಮಾಡಿ ಇಟ್ಕೊಂಡು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಇದ್ದಂಥವ್ರು ಒಂದು ಏನೋ ಒಂದು ವಿಚಾರದೊಳಗೆ ನಿಮ್ಗೆ ಒಟ್ಟು ಒಂದು ಮನೆ ಮುರಿಯೋ ಕೆಲಸ ಮಾಡೋ ಅಂಥ ಒಂದು ಕೆಲವೊಂದು ಯಾರೋ ಅಚಾನಕ್ ಕೆಲವೊಬ್ಬರು ಇರ್ತಾರೆ. ಎಲ್ಲರೂ ಹಂಗೆ ಒಳ್ಳೆ ಜನ ಇರ್ತಾರೆ, ಯಾರೂ ಹಂಗೆ ಇರಲ್ಲ. ಅಂಥವ್ರು ಏನೋ ಒಂದು ಎಲ್ಲಿಂದನೋ ತಂದು ಅದನ್ನು ಹೊಟ್ಟೆ ಒಳಗೆ ಹಾಕ್ಬೇಕನ್ನೋದು ತಲೆಗೆ ಇಟ್ಕೊಂಡು ಭಾಳ ದಿವಸದಿಂದ ಸಂಚು ಹಾಕಿ ಇಟ್ಕೊಂಡಿರ್ತಾರೆ. ಅಂಥದ್ದು ಒಂದು ಮದ್ದನ್ನು ಹಾಕಿಬಿಟ್ರೆ ಅದು ದಿವಸ ಬೆಳ್ಕೊತ ಕರ್ಮೀನ ಮೇಲೆ ಹೊಟ್ಟೆ ಒಳಗೆ ಒಂಥರ ಗಂಟು ಆಗ್ತೈತೆ. ಅದು ಗಂಟಾಗಿ ಮನುಷ್ಯನಿಗೆ ಊಟ ಸೇರಕ್ಕೆ ಕೊಡಲ್ಲ, ಊಟ ಮಾಡೋಕ್ಕೆ ಕೊಡಲ್ಲ. ಏನೋ ನೀವು ಮನಸ್ಸು ಮಾಡಿ ತಿನ್ಬೇಕಂದ್ರೂ ಭಾಳ ಅಂದ್ರೆ ಒಂದು ಸ್ವಲ್ಪ ಹೋಗಲ್ಲ. ಆ ಟೈಪ್ ಆ ಲೆವೆಲಿಗೆ ಬರ್ತೈತಿ. 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ತಿಂಗಳು ಮಟ್ಟ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ತೀರಿ. ಇನ್ನು 2ನೇ ತಿಂಗಳಿಗೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತೀರಿ. 3ನೇ ತಿಂಗಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ತೀರಿ. ಆ ಲೆವೆಲ್ಗೆ ಮನುಷ್ಯನ ನರ್ವ್ ಮಾಡ್ಕೊತ ಬರ್ತೈತಿ, ರಕ್ತ ಒಣಗಿಸ್ಕೊತ ಬರ್ತೈತಿ. ಮನುಷ್ಯ ಹಿಂಗೆ ಒಂದು ಕಟ್ಟಿಗೆ ಆದಂಗೆ ಆಗ್ತಾನೆ, ತೆಳ್ಳಗೆ. ಈ ರೀತಿ ಹಾಗಂತ ಔಷಧಿಗಳನ್ನು ಹೊಟ್ಟೆ ಒಳಗೆ ಬಿದ್ದಿರ್ತಾವೆ. ಇಲ್ಲಪ್ಪ ಮನುಷ್ಯರು ಹಾಕಿಲ್ಲ ಅಂತಂದ್ರೆ ಅಚಾನಕ ಎಲ್ಲರ ಈ ಇಲಿ ಇರ್ತಾವಲ್ಲ, ಇಲಿ ಇಕ್ಕಿಗಳು ಬಿದ್ದಿರ್ತಾವೆ. ಅಚಾನಕ ಹಲ್ಲಿ ಇರ್ತೈತಲ್ಲ, ಹಲ್ಲಿ ಇಕ್ಕಿಗಳು ಬಿದ್ದಿರ್ತಾವೆ. ಅದು ಸಹಿತ ಮನುಷ್ಯನ ಹೊಟ್ಟೆ ಒಳಗೆ ಒಂದು ಸಣ್ಣ ಗಂಟು ಥರ ಆಗಿ ಮನುಷ್ಯನಿಗೆ ಊಟ ಜಾಸ್ತಿ ಸೇರಲ್ಲ, ಮಾರಿ ಹೊಡೆದಂಗೆ ಕತಿ ಊಟ. ಆ ರೀತಿ ಆಗಿರ್ತೈತಿ. ಅದನ್ನು ನಿಮ್ಗೆ ಒಂದು ವಿಡಿಯೋದೊಳಗೆ ಹೇಳೇನು ನಾನು. ಆದ್ರೆ ನಾನು ಫೋನ್ ನಂಬರ್ ಕೊಡ್ಬೇಕಂದ್ರೆ ನನಗೆ ಜ್ಞಾನ ಶಕ್ತಿ ಹೋಗೈತಿ. ಅಚಾನಕ ನಮ್ಮೂ 108 ಕೆಲಸ ಇರ್ತಾವೆ. ನಾನು ಹೇಳ್ತೇನೆ ರೀ ಒಂದು ವಿಚಾರ. ನಾನು 2 ಚಾನಲ್ ಅದಾವೆ. 2 ಚಾನಲ್ ಅಂತಂದ್ರೆ ಒಂದು ನಾನು ನೋಡ್ರಿ ಇವತ್ತು ದುಡಿಬೇಕನ್ನವ ದುಡಿತಾನೆ. ಈಗ ನಮ್ಗೆ ಅದು ಮೊದಲಿಂದನೂ ಕಸುಬು ಮಾಡ್ಕೊತ ಬಂದು ರೂಢಿ ಅದು. ಇವತ್ತಿಂಥ ಕೆಲಸ ನಾವು ಮಾಡ್ಬೇಕಂದ್ರೆ ಮಾಡೇಬೇಕು. ಈಗ ನಾವು ಕುಂದ್ರ ಮನುಷ್ಯ ಅಲ್ಲ. ಈಗ ನಮ್ಮ ಮೊದಲಿಂದನೂ ಯಾವುದು ಕೆಲಸ ನಾವು 1-2 ಕೆಲಸ ಅಂತಲ್ಲ. ಈಗ ನಾವು ಕಟ್ಟಿಗೆ ಕಡಿಬೇಕು, ಕಲ್ಲು ಹೊಡಿಬೇಕು, ಅಥವಾ ಟ್ಯಾಕ್ಟ್ರಿಗೆ ಮಣ್ಣು ತುಂಬಕ ಒಂದೇ ಕೆಲಸ ಯಾವತ್ತೂ ನೆಚ್ಬಾರ್ದು ಮನುಷ್ಯ. ಒಂದೇ ಕೆಲಸ ನೆಚ್ಕೊಂಡು ಕುಂತ್ರ ಮನುಷ್ಯ ಯಾವತ್ತು ಅದು ಒಂದು ಕೆಲಸ ಬರಲಿ ಮಟನೂ ಅದು ಸಿಗಲಿ ಮಟನೂ ಕಾಯ್ಬೇಕಾಗತ್ತೆ. ಅದಕ್ಕೆ ಮನುಷ್ಯನಿಗೆ ಇವತ್ತು ಈ ಕೆಲಸ ಸಿಗ್ತಾ ಅದನ್ನು ಮಾಡ್ಬೇಕು, ನಾಳೆ ಮತ್ತೊಂದು ಕೆಲಸ ಸಿಗ್ತಾ ಅದನ್ನು ಮಾಡ್ಬೇಕು. ಮನುಷ್ಯ ದುಡಿಬೇಕನ್ನೋ ಛಲ ಇರ್ಬೇಕು. ಅದಕ್ಕೆ ದುಡಿಬೇಕನ್ನೋ ಛಲ ಇದ್ರೆ ಅದು ಬಲ ಸಿಗ್ತೈತಿ, ಫಲನೂ ಸಿಗ್ತೈತಿ. ಅದಕ್ಕೆ ನಾ ಏನಂತೇನೆ ಅಂದ್ರೆ, ನಾ ಯಾವಾಗಲಿಂದನೂ ಮೊದಲಿಂದನೂ ನಾನು ಸ್ವಲ್ಪ ಆದ್ರೆ ಇಂಥ ವಿಚಾರ ಒಳಗೆ ಈ ಔಷಧಿಗಳಾಗಲಿ, ಈ ಮಾಟ ಮಂತ್ರಗಳಾಗಲಿ, ಈ ಕೆಲವೊಂದು ಏನೇನಾರ ಇರ್ತಾವಲ್ಲ ಇಂಥ ಸಮಸ್ಯೆಗಳಲ್ಲ, ಇದರಲ್ಲಿ ಭಾಳ ನುರ್ತಂಥ ಮನುಷ್ಯ ನಾನು. ಯಾರಿಗಾರ ಏನಾರ ಆಗೈತಪ್ಪ ಅಂದ್ರೆ ಜೀವ ನೋಡಿ ತಡೆಯಂಗಿಲ್ಲ. ಯಾಕಂದ್ರೆ ಪಾಪ ಈಗ ನೋಡ್ರಿ, ಒಂದು ಹೆಣ್ಮಗಳು ನಾನು ಕಣ್ಮುಟ್ಟ ಈಗ ನಾ ಕುತ್ಕೊಂಡು ಹೊರಗೆ, ಆ ಹೆಣ್ಮಗಳಿಗೆ ಕಾಲು ಏನಾಗೈತೆ ಗೊತ್ತಿಲ್ಲ. ಎಲ್ಲರ ಜನಕ್ಕೆ ದಾಟಿದ್ದಿರ್ಬೋದು, ಏನಾರ ಇರ್ಬೋದು. ಆ ಕಾಲು ಏನಾಗ್ಬಿಟ್ಟೈತಿ, ನೋವು ಎದ್ದು ಬಾತ್ಕೊಂಡ್ಬಿಟ್ಟೈತಿ. ಆ ಹೆಣ್ಮಗಳಿಗೆ ಬೈಕ್ ಮೇಲೆ ಮಗ ಮುಂದೆ ಕುತ್ಕೊಳ್ಳೋಣ, ಮತ್ತು ಆ ಹೆಣ್ಮಗಳು ಆಸ್ಪತ್ರೆಗೆ ಹೋಗಕ್ಕೆ ಆ ಬೈಕ್ ಮೇಲೆ ಹತ್ತಿ ಕುಂದ್ರಕ್ಕಾಗಲ್ದು ಹೆಣ್ಮಗಳಿಗೆ. ಅದಕ್ಕೆ ಅಂಥ ಸೃಷ್ಟಿಗಳು ಭಾಳ ಆಗಿರ್ತಾವೆ. ಆ ಕಾಲು ಆಕಿಗೆ ಗಾಡಿ ಮೇಲೆ ಕುಂದ್ರಕ್ಕೆ ಬರೋಲ್ದು. ನಾ ಕಣ್ಮುಟ್ಟ ನೋಡಕತ್ತೀನಿ, ಜಲಮ್ ಚುರುಚುರನಾಗ್ತೈತಿ ನಂದು. ಯಾಕಂತಂದ್ರೆ ಇಂಥವು ವಿಷಯಗಳು ಬಂದಾಗ, ಏನೋ ಒಂದು ಮನುಷ್ಯನಿಗೆ ತೊಂದರೆ ಐತಿಪ್ಪ, ಏನೋ ಒಂದು ಸಮಸ್ಯೆ ಐತಿ, ಅವ್ರಿಗೆ ಆರಾಮಿಲ್ಲ, ಏನೋ ಒಂದು ನೋವು ಐತೆ ಅಂದ್ರೆ ನಮ್ಮ ಆತ್ಮ ಭಾಳ ಅವ್ರು ನೋಡಿ ಮರಗ್ತೈತಿ. ಅದಕ್ಕೆ ನಾವು ಮೊದಲಿಂದನೇ ಇದನ್ನು ಮಾಡ್ಕೊತ ಬಂದೀವಿ. ಆದ್ರೆ ಮತ್ತೊಬ್ಬರಿಗೆ ಏನೋ ಒಂದು ಆಗಲಿ ಬಿಡು, ಅವ್ರಿಗೆ ಆಗೈತಿ ಬಿಡು, ನಮ್ಗೆ ಯಾಕದ ಅನ್ನೋಂಥ ಭಾವನೆ ಯಾರಿಗೂ ಇರಬಾರ್ದು. ಇದು ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ. ಅವ್ರಿಗೆ ಆಗಿದ್ದು ಅಷ್ಟ, ನಮಗಾಗಿದ್ರು ಅಷ್ಟ,
ಎಲ್ಲರೂ ಮನುಷ್ಯರ, ನಾವು ಎಲ್ಲರೂ ನಮ್ಮವರ, ಎಲ್ಲರೂ ಮಾನವ ಜನ್ಮ ಆಗಿ ನಾವು ಹುಟ್ಟೇವಂತಂದ್ರೆ, ಮಾನವರಾಗಿ ಹುಟ್ಟೇವಂದ್ರೆ ಎಲ್ಲರೂ ನಾವು ಯಾರಿಗೇ ಒಂದು ನೋವಾಗೈತೆ ಅಂದ್ರೆ ಜನ್ಮ ಚುರ್ ಅಂತೈತಿ. ಇದೊಂದು ಭಾವನೆ ಮಾತ್ರ ನನಗೆ ಯಾವಾಗಲಿಂದ ನಮ್ಮ ಮಂತ್ಯಂದೊಳಗನ ಬಂತು. ಯಾರಿಗೇ ಏನೋ ಒಂದು ತೊಂದ್ರೆ ಬಂದೈತಪ್ಪ, ಯಾರಿಗೇ ಒಂದು ನೋವು ಐತೆ ಅಂದ್ರೆ ಭಾಳ ಮನಸ್ಸು ಚುರ್ಬಿಡ್ತೈತಿ. ಆದ್ರೆ ಅವ್ರಿಗೆ ಆಗೈತಿ ಬಿಡು, ನಮಗಾಗಿಲ್ಲ ಅನ್ನೋಂಥ ಭಾವನೆ ಯಾವ ಮನುಷ್ಯನಿಗೆ ಇರಬಾರ್ದು. ಆ ಭಾವನೆ ಇದ್ರೆ ಆ ಮನುಷ್ಯನಲ್ಲಿ ಗುಣ ಯಾಡದ ಅಂತ ತಿಳ್ಕೊಬೇಕು. ಈಗ ಅವ್ರಿಗೆ ನೋವಾಗೈತಿ ಪಾಪ ನೋಡೋದು, ಪಾಪ ಹೆಂಗೆ ನಡೀತಾರೋ ಏನು, ಪಾಪ ಅವ್ರ ಕಾಲು ಭಾಳ ನೋವಾಗೈತೆ ಅನ್ನೋಂಥ ಭಾವನೆ ನಮಗಿದ್ರೆ ಅಂಥ ಮನುಷ್ಯನಿಗೆ ಮಾತ್ರ ದೇವರ ಆಶೀರ್ವಾದ ಇರುತ್ತೆ ಅಂತ ನಾನು ಇದನ್ನು ಮಾತು ಹೇಳೋದು. ಈಗ ಔಷಧಿಯನ್ನು ನಾವು ಹೆಂಗೆ ತೊಗೋಬೇಕು, ಯಾವ ರೀತಿ ತೊಗೋಬೇಕು ಹೊಟ್ಟೆ ಒಳಗೆ ಸೇರ್ಪಡಾದಾಗ ಅನ್ನೋಂಥದ್ದು ಕೆಲವೊಂದು ಔಷಧಿಗಳು ನಾವು ಅವನ್ನ ರೆಡಿ ಮಾಡ್ತೀವಿ. ರೆಡಿ ಮಾಡಿ ಅದು ಮೊದಲಿಂದ ನಮ್ಮ ಅಜ್ಜರ ಕಾಲದಿಂದ, ನಮ್ಮ ತಂದೆ ತಾಯಿ ಕಾಲದಿಂದನೂ ಅದು ಬಂದಿರುವಂಥದ್ದು ಒಂದು ಇದು. ಹೊಟ್ಟೆ ಒಳಗೆ ಉಲ್ಟಿ ಆಗೋದು ಮಾತ್ರ ಯಾರು ತೊಗೊಳಕ್ಕೆ ಹೋಗ್ಬೇಡ್ರಿ. ಉಲ್ಟಿ ಆಗ ಔಷಧಿ ತೊಗೊಂಡ್ರೆ ಕಳ್ಳನ್ನು, ಈ ಹೊಟ್ಟೆಯಾಗಿನ ಕಳ್ಳಿರೋಂಥದ್ದನ್ನು ಎಬಿಸಿ ವಾಂತಿ ವೊಮಿಟ್ ಮಾಡೋ ಹೊತ್ನಾಗ ಎಬಿಸಿ ಕಳ್ಳು ಬಾಯಾಗ ಬರ್ತೈತೆ ಅನ್ಬೇಕು, ಲಗಾಟ್ ಹೊಡಿಬೇಕು, ಆ ರೀತಿ ವಾಂತಿ ಮಾಡಿಸ್ತೈತಿ. ಅದನ್ನು ಯಾವತ್ತೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಮನುಷ್ಯನಿಗೆ ಎದಿಗೆ ಪೆಟ್ಟು ಬೀಳ್ತೈತಿ, ಮನುಷ್ಯನಿಗೆ ಈ ದೇಹಕ್ಕೆ ಪೆಟ್ಟು ಬೀಳ್ತೈತಿ. ಏನೋ ಒಂದು ನೀವು ಬಗ್ಗೆ ಕೆಲಸ ಮಾಡೋ ಹೊತ್ನಾಗ ಮಾಡೋಕೆ ಕೊಡಲ್ಲ. ಮುಂದೆ ಹೆಂಗೆ ನಿಮ್ಗೆ ವಯಸ್ಸಾಗ್ತಾ ಬರ್ತೈತೆ ಹಂಗೆ ಅದನ್ನು ಮಾಡೋಕೆ ಹೋಗ್ಬೇಡ್ರಿ. ಅದು ಹೊಟ್ಟೆ ಒಳಗೆ ಕರಗಂಥ ಔಷಧಿಗಳು ಸಿಗ್ತಾವೆ, ಎಲ್ಲಿಯಾದರೂ ಸಿಗ್ತಾವೆ. ನಮ್ಮಂಥವ್ರು ಗೊತ್ತಿದ್ದವ್ರು ಎಲ್ಲಿಯಾದರೂ ಕೊಡ್ತಾರೆ. ಈಗ ಗಿಡಮೂಲಿಕೆಯಿಂದ ಒಂದು ತೆಗೆದು ಅದನ್ನು ರೆಡಿ ಮಾಡಿ ಕೊಡುವಂಥ ಔಷಧಿಗಳನ್ನು ನಾವು ಕೊಡ್ತಾ ಇರ್ತೀವಿ. ಅದು ನಾವು ಕೂಡ ಈಗ ನಮ್ಮ ತಂದೆಯವರು ಇಲ್ಲ ತೀರ್ಕೊಂಡ್ರೆ ನಾನು ಕೊಡ್ತಾ ಇದ್ದೇನೆ. ಈಗ ಅದಕ್ಕೆ ಉಲ್ಟಿ ಮಾಡೋ ಅಂಥ ಔಷಧಿ ದಯವಿಟ್ಟು ಯಾರೂ ಕೂಡ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದರಿಂದ ಜನ್ಮ ಸಣ್ಣ ಆಗ್ತೈತಿ. ಅದಕ್ಕೆ ಅದು ಯಾರೋ ನಿಮ್ಮ ಊರ ಕಡೆ ಅಲ್ಲಿ ಇಲ್ಲಿ ಹಳ್ಳಿ ಕಡೆ ಆ ಕಡೆ ಈ ಕಡೆ ಕೆಲವೊಂದು ಜನಕ್ಕೆ ಗೊತ್ತಿರ್ತೈತೆ. ಅದು ಉಲ್ಟಿ ಆಗೋಂಥದ್ದು ಕೊಡ್ತಾರೆ, ಹೊಟ್ಟೆ ಒಳಗೆ ಕರಗಂಥದ್ದು ಕೊಡ್ತಾರೆ. ಆದ್ರೆ ಉಲ್ಟಿ ಆಗೋದು ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದೇ ಕಾರಣಕ್ಕೆ ಕರಗಂಥವು ಸಿಗ್ತಾವೆ, ನೋಡ್ರಿ, ಹುಡುಕ್ಯಾಡ್ರಿ, ಹಿರಿಯರನ್ನ ಕೇಳ್ರಿ, ಸ್ವಲ್ಪ ತಿಳಿದಂಥವ್ರನ್ನ ಕೇಳ್ರಿ, ಹಿರಿಯರ ಅನುಭವ ಇದ್ದವ್ರನ್ನ ಕೇಳ್ರಿ, ಅವ್ರಿಗೆಲ್ಲ ಗೊತ್ತಿರ್ತೈತಿ. ಎಲ್ಲಿಯಾದರೂ ಅಂಥವ್ರ ಕಡೆ ತೊಗೊರಿ. ಈಗ ನಾ ಯಾಕೆ ಹೇಳಾಗತ್ತಪ್ಪ, ಇಂಥವು ಗಿಡಮೂಲಿಕೆಗಳನ್ನು ಇವನ್ನ ಹಾಕಿ ನಾವು ರೆಡಿ ಮಾಡ್ತಾ ಇರ್ತೀವಿ. ಇದು ನೋಡ್ರಿ, ಇದು ಹೌದು, ಇದು ಒಂದು ಗಿಡದ, ಇದು ಒಂದು ಗಿಡಮೂಲಿಕೆ ಔಷಧಿ ಅದ. ಇದು ಎಲ್ಲ ಗಿಡದ, ಎಲ್ಲ ಗಿಡದಿಂದನೇ ನಾವು ತಯಾರು ಮಾಡೋವಂಥ ಔಷಧಿ ಇವು. ಹೌದ್ರಿ, ಇದು ಅಂದರೆ ಇದು ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಇದೆಲ್ಲ ನಿಮ್ಗೆ ಅದು ಹರ್ಕೊಂಡು ಬಂದು ಇಟ್ಟಿದ್ದು, ಮಾಡ್ಬೇಕಂತೇಳಿ ಇಟ್ಟಿದ್ದದು. ಈಗ ಇನ್ನೂ ಮಾಡ್ತಾ ಇಲ್ಲ. ಯಾವ ಥರ ಕಾಣ್ತೈತೆ ನೋಡ್ರಿ, ಇದು ಕಾಣ್ತೈತ್ರಿ, ಈ ಥರ ಇರ್ತೈತಿ. ಇದ್ರ ಥರನೇ ಇನ್ನೊಂದು ಥರ ಇದೆ, ಅದು ಮತ್ತೆ ಬದಲಿದೆ, ಸ್ವಲ್ಪ ಚೇಂಜ್ ಐತಿ. ಇದು ಬೇರೆ, ಅದು ಬೇರೆ. ಅದು ನಿಮ್ಗೆ ತೋರಿಸ್ತೀನಿ, ಅದನ್ನು ಹಿಡಿದು ತೋರಿಸ್ತೀನಿ ಕೈ ಒಳಗೆ. ಇದು ನೋಡ್ರಿ, ಇದು ಒಂದು ಥರದ ಗಿಡಮೂಲಿಕೆ, ಇದು ಒಂದು ಥರದ ಗಿಡಮೂಲಿಕೆ. ಇವು ಗಿಡಗಳ್ನಾಗ ಬರುವಂಥ ಔಷಧಿಗಳು. ಇವನ್ನ ನಾವು ಹಾಕಿ ಅವನ್ನೆಲ್ಲ ಬೆರೆಸಿ ಒಂದು ಇದರಿಂದ ಒಂದು ಪೂಜೆ ಮಾಡಿ, ನಾವು ಅದಕ್ಕೆಲ್ಲ ಪೂಜೆ ಪುರಂಕಾರ ಮಾಡಿ ಅವೆಲ್ಲ ಶುದ್ಧವಾಗಿ ಅವನ್ನೆಲ್ಲ ರೆಡಿ ಮಾಡಿ ನಾವು ಔಷಧಿಗಳನ್ನು ರೆಡಿ ಮಾಡಿ ಇಟ್ಟಿರ್ತೀವಿ. ಅದನ್ನು ನಾವು ಹೊಟ್ಟೆ ಒಳಗೆ ಕರಗಂಥ ಔಷಧಿಯನ್ನು ರೆಡಿ ಮಾಡಿರ್ತೀವಿ. ಹೌದು ನೋಡ್ರಿ, ಇವೆಲ್ಲ ಹೌದು, ಎಲ್ಲ ಗಿಡಮೂಲಿಕೆನ ಅವೆಲ್ಲ ತೋರಿಸಿದ್ದು, ಇದೆಲ್ಲ ಹೌದು, ಇವೆಲ್ಲ ಹೌದು. ಇವೆಲ್ಲ ಒಂದು ಗಿಡದ ಚಕ್ಕಿಗಳು ಇರ್ತಾವೆ, ಅಂಥವನ್ನ ಹುಡುಕಿ ನಾವು ತೊಗೊಂಡು ಬಂದು ಅವನ್ನ ಮೊದಲಿಂದನೂ ಮಾಡ್ಕೊತ ಬಂದಿದ್ದು ಕಾಯ್ಕ ನಮ್ದಿದ್ದು. ಇಂಥವೆಲ್ಲ ನಾವು ನಿಮ್ಗೆ ರೆಡಿ ಮಾಡಿ ಒಂದು ಗುಳಿಗೆ ಟೈಪ್ ಬರ್ತೈತೆ. ಅದು ಗುಳಿಗೆ ಟೈಪ್ ಬರ್ತೈತೆ. ಆ ಗುಳಿಗೆ ಟೈಪನ್ನು ಒಂದು ನಮಗೆ ಅದು ಮಾಡಿ ಹಂಗೆ ಪೆಂಡಿಂಗ್ ಇಡಕ್ಕೆ ಬರೋದಿಲ್ಲ ರೀ. ಅದು ನಮ್ಗೆ ಬೇಕಪ್ಪ ಅಂದಾಗ ಮಾತ್ರ ನಾವು ರೆಡಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವು ಬೂಸ್ ಬಂದುಬಿಡ್ತಾವೆ. ಬೂಸ್ ಬಂದು ಮತ್ತು ಇದ್ರದ್ದು ಹೋಗ್ತೈತಿ, ಅದ್ರದ್ದು ಏನಂತಂದ್ರೆ ಅದ್ರ ಶಕ್ತಿ ಕಳ್ಕೊತೈತಿ. ಅದಕ್ಕೆ ಅದು ಈಗ ನೋಡ್ರಿ, ಈಗ ಅನ್ನ, ಇದು ಸಾರು, ಇದು ಹೆಂಗೆ ಅಳಿಸ್ತೈತಲ್ಲ, ಅದೇ ರೀತಿ ಅದನ್ನು ರೆಡಿ ಮಾಡಿಟ್ಟಾಗ ಅದು ಕೂಡ ಬೂಜು ಬಂದು ಅದು ಕೆಡ್ತೈತಿ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ, ಅದು ನಮಗೆ ಬೇಕಂದ್ರೆ ಅವ್ರ ಜನಗಳು ನಮಗೆ ಬೇಕ್ರಿ, ನಮ್ಗೆ ಹೊಟ್ಟೆ ಒಳಗೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಮ್ಗೆ ಸ್ವಲ್ಪ ಹೊಟ್ಟೆಗೆ ಯಾಕೋ ಕೂಳು ಸೇರ್ತಾ ಇಲ್ಲ, ನಮ್ಗೆ ಬೇಕಂದ್ರೆ ನೀವು ಸ್ವಲ್ಪ ಅದನ್ನು ಪರೀಕ್ಷೆ ಮಾಡಿರಿ. ಅದು ಹೇಳಿದ್ನಲ್ಲ, ನೀವು ಪರೀಕ್ಷೆ ಹೆಂಗೆ ಮಾಡ್ತೀರಪ್ಪ ಅಂತಂದ್ರೆ, ಒಂದು ಎಲ್ಲಾದ್ರೂ ನಿಮ್ಗೆ ಅಂಗಡಿ ಒಳಗೆ ಸಿಗ್ತಾವೆ ಬಿಳೆಕಾಳು, ಹುಳ್ಳಿಕಾಳು 100 ಗ್ರಾಮ್ನಷ್ಟು ಹಿಂಗೆ ತೊಗೊಂಬಂದು ಅದ್ರಾಗ ಬಿಳೆವು ಕೆಂಪು ಬೇಡ, ಬಿಳೆವು ಒಂದು 15ರಿಂದ 20 ಕಾಳನ್ನು ಆರಿಸಿ ಒಂದು ನೀರು ಬಾಟ್ಲಿ ಇರ್ತೈತಲ್ಲ, ಸಣ್ಣದು 1/2 ಲೀಟ್ರ್ ಬಾಟ್ಲಿ ಆಗಲಿ 1 ಲೀಟ್ರ್ ಬಾಟ್ಲಿ ಆಗಲಿ, ವೈಟ್ ಬಾಟ್ಲಿ, ನೀರು ಕುಡಿಯೋ ಬಾಟ್ಲಿ, ಅದು ಆ ಬಾಟ್ಲಿನ ಕೊಯ್ದುಬಿಟ್ಟು ಸ್ವಲ್ಪ ಬುಡದಲ್ಲಿ ಒಂದು 2 ಇಂಚ್ ಇಟ್ಕೋಬೇಕು. ಬುಡದಲ್ಲಿ ಪರೀಕ್ಷೆ ಮಾಡಬೇಕಪ್ಪ ಅಂದ್ರೆ ಹೇಳ್ತಾ ಇದ್ದೀನಿ. ಅದನ್ನು ಕೊಯ್ದುಬಿಟ್ಟು ಸಂಜೆ ಮುಂದೆ ಕಾಳನ್ನು ಅದ್ರಾಗ ಹಾಕ್ರಿ. ಅದೇನು ನೀವು ಬಾಟ್ಲಿ ಕೊಯ್ದಿರ್ತಿರಲ್ಲ ಅದ್ರೊಳಗೆ ಹಾಕಿ
ನೀವು ಒಂದಕ್ಕೆ ಮಾಡಿರಿ ಅದನ್ನ ಎಲ್ಲಾರು ನೀವು ಒಂದು ಕಡೆ ನಿಮ್ಮ ಮನೆ ಹಿತ್ತಲ್ದಾಗ ಆಗಲಿ ಅಥವಾ ಕೊಟ್ಟಿಗೆ ಒಳಗಾಗಲಿ ಅಥವಾ ನಿಮ್ಮ ಮನೆ ಜಾಗ ಎಲ್ಲಾರ ಸಾಯಂಕಾಲ 6 ಗಂಟೆ 7 ಗಂಟೆ 8 ಗಂಟೆ ಸುಮಾರು ಒಂದಕ್ಕೆ ಮಾಡಿ ಮೊದಲು ಕಾಳು ಹಾಕ್ರಿ. ಅದರಲ್ಲಿ ಒಂದಕ್ಕೆ ಮಾಡಿರಿ. ಒಂದಕ್ಕೆ ಮಾಡಿ ಅದನ್ನು ಒಂದು ಕಡೆ ಇಡ್ರಿ. ಇಟ್ಟ ಮೇಲೆ ಅದು ಬೆಳಿಗ್ಗೆ ಎದ್ರೆ ಎಲ್ಲ ಕರ್ರಗಾಗಿರ್ತಾವೆ, ಕಪ್ಪಾಗಿರ್ತಾವೆ. ಇಲ್ಲಪ್ಪ ನಿಮ್ಮ ಹೊಟ್ಟೆ ಒಳಗೆ ಏನೂ ಇಲ್ಲ ಅಂತಂದ್ರೆ ಅದು ಕಪ್ಪಾಗಿರಂಗಿಲ್ಲ. ಅದು ಈಗ ನೀವು ಬ್ಯಾಳಿ ಈಗ ಇವು ನಾರ್ಮಲ್ ಬ್ಯಾಳಿ ಈಗ ನೀವು ಹೆಂಗೆ ನೆನೆಗೆ ಹಾಕಿರ್ತಾರಲ್ಲ, ಹೆಸ್ರು ಕಾಳಾಗಲಿ ಒಂದು ಹುಳ್ಳಿ ಆಗಲಿ ಅಥವಾ ಈ ತೊಗರಿ ಆಗಲಿ ಅಲಸಂದೆ ಆಗಲಿ ಅದೇ ರೀತಿ ನಾರ್ಮಲ್ ಆಗಿರ್ತೈತಿ. ಇಲ್ಲಪ್ಪ ಅಂತಂದ್ರೆ ಅದು ಹೊಟ್ಟೆ ಒಳಗೆ ಏನಾರು ಸಮಸ್ಯೆ ಇದ್ದಿದ್ರೆ ಕಪ್ಪಾಗ್ತೈತಿ. ಹುಳ್ಳಿ ಕಾಳು ಮಾತ್ರ ಬಿಳಿ ಆರಿಸ್ಬೇಕು. ಒಂದು 20-25 ಆರಿಸಿ ಅದ್ರ ಹಾಕಿರಿ. ಅದ್ರ ಒಂದಕ್ಕೆ ಮಾಡಿಡ್ರಿ. ನಿಮಗೆ ಬೆಳಿಗ್ಗೆ ಎದ್ದು ಒಂದು 8 ಗಂಟೆ ಸುಮಾರು ನೀವು ನೋಡಿರಿ ಅದು ಕಪ್ಪಗಾಗ್ಯಾವ ಅಂದ್ರೆ ನಿಮ್ಗೆ ಹೊಟ್ಟೆ ಒಳಗೆ ಐತೆ ಅಂತ ಲೆಕ್ಕ. ನರದೊಳಗೆ ಮೈ ಉಳ್ಕೊಂಡು ರಕ್ತದೊಳಗೆ ಮಿಕ್ಸ್ ಆಗಿ ಸೇರ್ಕೊಳ್ಳೋವಂಥ ಔಷಧಿಗಳು ಔಷಧಿ ಹಾಕಿದ್ರಂದ್ರೆ ಇದರಲ್ಲಿ ಕಂಡು ಬರೋದಿಲ್ಲ. ಯಾವುದರಲ್ಲಿ ಈ ಹುಳ್ಳಿ ಕಾಳಿನಲ್ಲಿ ಕಂಡು ಬರೋದಿಲ್ಲ. ಅದು ನಿಮ್ಗೆ ಮನುಷ್ಯನ ಅದು ಒಣಕೊಂತ ಹೋಗತಿ. ಮನುಷ್ಯ ಲಾಸ್ಟಿಗೆ ಸಾಯ ಮುಂದೆ ಮೂರು ಥರ ಬಣ್ಣ ಆಗ್ತಾನೆ. ಒಂದು ಕಪ್ಪು ಬಿಳಿ ಹಳದಿ ಸಾಯ ಮುಂದೆ ಈ ಥರ ಕರ್ಗಾಗ್ತಾನೆ, ಕಪ್ಪಾಗ್ತಾನೆ, ಆಮೇಲೆ ಅರ್ಶಿನ ಕಲರ್ ಆಗ್ತಾನೆ. ಇದು 3 ಕಲರ್ ಆಗ್ತೈತಿ ಸಾಯ ಮುಂದೆ. ಅದು ಯಾವ್ದು ಔಷಧಿಯಪ್ಪ ಅಂದ್ರೆ ಒಂದು ಗೋಸಂಬಿದು ಇರ್ತೈತಿ, ಒಂದು ಬಾಣ್ತಿ ಕೈ ಇರ್ತೈತಲ್ಲ. ಈ ಬಾಣ್ತಿಗಳು ಸತ್ತ ಮೇಲೆ ಅವ್ರನ್ನ ಉಗಿದು ಬಂದಿರ್ತಾರಲ್ಲ, ಅಂಥದನ್ನು ಅವರು ಪತ್ತೆ ಹಚ್ಚಿ ಅಂಥವು ವಿದ್ಯೆ ಮಾಡೋಂಥವ್ರು ಅಂಥದನ್ನು ಕೈಯನ್ನು ತೊಗೊಂಡು ಬಂದು ಇಟ್ಕೊಂಡು ಅದರಿಂದ ವಿದ್ಯೆ ಸಲ್ತಾರೆ ಅವರು. ಮತ್ತು ಇದು ಗೋಸಂಬಿ ಅಂತ ನಿಮ್ಗೆ ಗೊತ್ತು. ಗೋಸಂಬಿ ಅಂದ್ರೆ ಊಸಲಕ್ಕಿ ಅಂತಾರೆ ಅದಕ್ಕೆ. ಅದರದ್ದು ಒಂದು ಇವು ಎರಡೂ ಔಷಧಿ ಹಾಕಿದ್ರೆ ಮನುಷ್ಯನಲ್ಲಿ ಗಂಟು ಕಟ್ಟೋದಿಲ್ಲ. ಮನುಷ್ಯ ಒಣ್ಕೊಂತ ಹೋಗ್ತಾನೆ, ಊಟ ಬಿಡ್ತಾನೆ, ನೀರು ಬಿಡ್ತಾನೆ. ಹಿಂಗೆ ಒಣ್ಕೊಂತ ಹೋಗಿ ಮನುಷ್ಯ ಒಂದು 3 ತಿಂಗಳ ಅನ್ನೋ ಮಟ್ಟ ಅಂದ್ರೆ ನಿಕ್ಷಣಕ್ಕೆ ಬಂದುಬಿಡ್ತಾನೆ. ಅಂಥ ಔಷಧಿಗಳು ಇರ್ತಾವೆ. ಇಮಿಡಿಯೇಟ್ಲಿ ಅದನ್ನು ಕಂಡುಹಿಡಿಬೇಕು. ಒಟ್ಟು ಒಂದಲ್ಲ ಒಂದು ಕಂಡುಹಿಡಿಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಗೇನು ದೊಡ್ಡ ವಿಷಯ ಅಲ್ಲ. ಅದು ಹುಳ್ಳಿ ಕಳ್ಳ ಹಾಕಿ ನೋಡ್ರಿ, ಅದ್ರ ಕಪ್ಪು ಆಗ್ತೈತೋ ಇಲ್ಲ ಅನ್ನೋಂಥದ್ದು. ಅದು ಕಪ್ಪು ಆಗಲಿಲ್ಲ ಅಂದ್ರೆ ಮತ್ತೆ ಬೇರೆ ಏನಂತ ತಿಳ್ಕೊಬೇಕು. ಅದನ್ನು ಪರೀಕ್ಷೆ ಮಾಡಬೇಕು. ನಿಮ್ಗೆ ಊಟ ಹೋಗಲಿಲ್ಲ, ನೀವು ಪದೇ ದವಾಖಾನಿಗೆ ಹೋಗ್ತೀರಿ, ಊಟ ಹೋಗಂಗಿಲ್ಲ. ಅಲ್ಲಿ ಇಂಜೆಕ್ಷನ್ ಗುಳಿಗೆ ಅವು ನಾರ್ಮಲ್ ಬರ್ತಾವೆ. ಅವ್ರು ಇಂಜೆಕ್ಷನ್ ಮಾಡ್ತಾರೆ, ನಿಮ್ಗೆ ಗುಳಿಗಿನೂ ಬರೀತಾರೆ, ಎಲ್ಲ ಬರೀತಾರೆ. ಗುಳಿಗೆ ಸಂತೂ ಸಾಕಷ್ಟು ಬರೀತಾರೆ ಅವರು ತೊಗೊರಿ ಇಲ್ಲ ಅಂತ. ಗುಳಿಗೆ ತೊಗೊರಿ ಇಲ್ಲಂತಲ್ಲ, ಗುಳಿಗೆನ ತೊಗೊರಿ, ಇಂಜೆಕ್ಷನ್ ಮಾಡ್ಕೊರಿ ಇಲ್ಲಂತಲ್ಲ. ಆದ್ರೆ ನಿಮ್ಗೆ ಅದಕ್ಕೂ ಕಡಿಮೆನೇ ಆಗಲಿಲ್ಲ ಅಂದ್ರೆ ನೀವು ಸ್ವಲ್ಪ ಆಲೋಚನೆ ಮಾಡಿ ಇದನ್ನು ನೀವು ಕಂಡುಹಿಡ್ಬೇಕಾಗತ್ತೆ. ಅದಕ್ಕೆ ಹೆಂಗಾಗ್ತೈತಿ ನಿಮ್ಗೆ ತ್ರಾಸು ಹೆಂಗಾಗ್ತೈತಿ, ನಿಮ್ಗೆ ಕಣ್ಣು ತಿರುಗೋದಾಗಲಿ, ಹೊಟ್ಟೆಗ ಸಂಕಟ ಆಗೋದಾಗಲಿ, ಅಥವಾ ನಿಮ್ಗೆ ಒಂಥರ ಗಡಿಬಿಡಿ ಹೊಟ್ಟೆ ಒಳಗೆ ಸಂಕಟ, ಏನೋ ಒಂಥರ ಜ್ವರ ಬಂದಂಗೆ ಆಗೋದು, ಏನೋ ಒಂಥರ ತಲೆ ಚಕ್ರ ಬಂದಂಗೆ ಆಗೋದು, ಕೆಟ್ಟ ಸಪನುಗಳು ಇಂಥವೆಲ್ಲ ನಿಮ್ಗೆ ಆಗ್ತಾ ಇರ್ತೈತಿ. ಆ ಮೂಮೆಂಟ್ ಇದ್ದಾಗ, ಅಂಥ ಔಷಧಿ ಇದ್ದಾಗ ಆಗ್ತಿರ್ತೈತಿ. ಅದು ಮಂತ್ರ ಪ್ರಯೋಗ ಮಾಡೇ ಹಾಕಿರ್ತಾರೆ ಅದನ್ನು ಒಂದು ವೇಳೆ ಅಚಾನಕ್ ಯಾರು ಹೊಟ್ಟೆ ಒಳಗೆ ಬಿದ್ದಿದ್ದಿದ್ರೆ ಪಾಪ. ಯಾಕಂತಂದ್ರೆ ಅಂಥವೆಲ್ಲ ಮಾಡಬಾರ್ದು ಜನಗಳಿಗೆ. ಅದೇನೋ ಅಚಾನಕ್ ಎಲ್ಲಿಂದನೋ ಏನೋ ಅನಿವಾರ್ಯ ಆಗಿಬಿಟ್ಟಿರ್ತಾವೆ. ಯಾರೋ ಒಬ್ಬರು ತಿಳಿಲಾರ್ದವ್ರು ಕೊಟ್ಟಿರ್ತಾರೆ, ಅವರು ತೊಗೊಂಡು ಬಂದು ಅವರು ಹಾಕಿರ್ತಾರೆ. ಅದನ್ನು ಮಾಡಬಾರ್ದಂತ ನನ್ನ ಭಾವನೆ. ಅಂಥದ್ದು ಕೆಲವೊಬ್ರು ಕೊಡನೂಬಾರ್ದು, ಇವರು ಹಾಕೋರು ಹಾಕಬಾರ್ದು. ಅದು ಒಳ್ಳೇದಲ್ಲ. ದೇವರು ಕೂಡ ಚಮಸಂಗಿಲ್ಲ. ಇದು ಚಲೋ ಅಲ್ಲ ಅಂತ ನಾನು ಹೇಳ್ತೀನಿ ಎಲ್ಲರಿಗೆ. ಅಂಥದ್ದು ಮಾತ್ರ ಬೇಡಪ್ಪ ಅಂತೀನಿ. ಆದ್ರೆ ಅದು ಅಚಾನಕ್ ಯಾರಿಗಾರ ಅಪ್ಪಿತಪ್ಪಿ ಬಿದ್ದಿದ್ದಿದ್ರೆ ಭಾಳ ಅಂದ್ರೆ ಭಾಳ ಅನುಭವಿಸ್ತಾನೆ ಮನುಷ್ಯ. ಭಾಳ ತೊಂದರೆಗೆ ಸಿಕ್ಕೊಂಡಿರ್ತಾನೆ. ಅವನಿಂದ ಜನ್ಮ ಯಾವಾಗ ಉಳಿಸ್ಕೊಳ್ಳಿ, ನನ್ನ ಜನ್ಮ ಹೆಂಗೆ ಕಾಪಾಡ್ಕೊಳ್ಳಿ, ನನ್ನ ಜೀವನ ಹೆಂಗೆ ಉಳಿಸ್ಕೊಳ್ಳಿ ಅಂತ ಅವನ ಮನಸ್ಸು ಎಷ್ಟು ತಾಪಾಗ್ತೈತೆ ಅನ್ನೋಂಥದ್ದು ಅದನ್ನು ನನಗೆ ಗೊತ್ತು. ನಮಗೆಲ್ಲ ಮೊದಲಿಂದ ನಾವು ಮಾಡ್ಕೊತಂದು ಎಷ್ಟೋ ಜನಕ್ಕೆ ಔಷಧಿ ಕೊಟ್ಕೊತ ಬಂದೀವಿ. ಅದು ನಮ್ಗೆ ಗೊತ್ತೈತಿ. ಅದಕ್ಕೆ ನಾವು ಅನುಭವ ಇದ್ದವ್ರು ನಾವು ಹೇಳಕತ್ತೀವಿ. ಇದು ಇಂಥದ್ದು ಅದು ಯಾರಿಗೆ ಬಿದ್ದಿರ್ತೈತೆ ಅಂದರೂ ಅವ್ರು ಅನುಭವಿಸ್ತಾರೆ. ಅಂಥವ್ರಿಗೆ ಇಂಥ ಇಡುವೆ ನೋಡಿ ತಕ್ಷಣ ನಮಗೂ ಬೇಕಾದ್ರೆ ಒಂದು ಕಾಲ್ ಮಾಡಿರಿ. ನಂಬರ್ ಹೇಳಿದೆ ನಿಮ್ಗೆ, ಫಸ್ಟಿಗೆ ಹೇಳಿದೆ ನಂಬರ್ 9902355545. ನಿಮ್ಗೆ ನಂಬರ್ ಹೇಳಿದ್ದೀನಿ, ಕಾಲ್ ಮಾಡಿರಿ. ಅಂಥ ಔಷಧಿಗಳು ಬೇಕಂತಂದ್ರೆ ನಮ್ಮ ಕಡೆ ಸಿಗ್ತಾವೆ. ಅದನ್ನು ಹೆಂಗೆ ತೆಗಿಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಕೆಲವೊಂದು ವಿಚಾರ ಒಳಗೆ ನಾನು ಹೇಳೋಕ್ಕೆ ಬಯಸ್ತೀನಿ, ಇಂಥದ್ರೊಳಗೆ ಭಾಳ ನಿರ್ಲಕ್ಷ್ಯ ಮಾಡೋಕ್ಕೋಗ್ಬಿಟ್ರಿ. ಪಟ ಆದಷ್ಟು ಬೇಗ ಅದನ್ನು ಹೊರಗೆ ತೆಗೆದು ಚೆಲ್ಲೋಂಥ ಪ್ರಯತ್ನ ಮಾಡಬೇಕು. ಒಳಗೆ ಅದು ಭಾಳಷ್ಟು ಮನುಷ್ಯನ ಊರಾಗಿ ಬೆಳ್ಕೊಂಡು ಬಲ್ತು ಬಿಡ್ತಂದ್ರೆ ಮನುಷ್ಯನಿಗೆ ಬಗ್ಸೋಕ್ಕಾಗಂಗಿಲ್ಲ. ಈ ಗಿಡ ಹೆಂಗೆ ದೊಡ್ಡದಾಗಿಂದ ನಾವು ಅದನ್ನು ಬಗ್ಸೋಕ್ಕಾಗಂಗಿಲ್ಲ. ಸಣ್ಣದಿದ್ದಾಗ ಹೆಂಗೆ ಬಗ್ಸ್ತೀವಿ ಅದ ಬಿದ್ದಾಗ ಪಟ್ಟನ ಅದು ಬಗ್ಸ್ಬೋದು, ಅದನ್ನು ತೆಗಿಯೋಂಥ ಮಾರ್ಗ ಅದಾವು. ಯಾರೂ ಭಯ ಪಡೋವಂಥದ್ದು ಏನಿಲ್ಲ. ಹೆದರ್ಬೇಡ್ರಿ, ಯಾರೂ ಹೆದರಿ ರಾವು ಹೊಡ್ಯಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ದಾರಿ ಅದಾವು. ಅದಕ್ಕೆ ಏನು ಮಾಡಬೇಕು, ಅದು ಹೆಂಗೆ ತೊಗೋಬೇಕು. ಮನುಷ್ಯನಿಗೆ ಧೈರ್ಯನೇ ಕಾರಣ. ಹೆದರಿ ಪುಕ್ಕಾಗಿ ಹೆದರಿ ರಾವು ಹೊಡ್ಕೊಂಡು ಊಟ ನೀರು ಬಿಟ್ಟು ತಿಂಡಿ ಬಿಟ್ಟು ಎಲ್ಲ ಬಿಟ್ಕೊಳಕ್ಕೆ ಹೋಗ್ಬಿಡ್ರಿ. ಮೊದಲು ನಾನು ಹೇಳೋದೇನಾದ್ರೆ ಹೆಂಗಾರು ಮಾಡಿ ಗಟ್ಟಿಸಿ ಇನ್ನೊಂದು ಅಡಿ ಜಾಸ್ತಿನೇ ಊಟ ಮಾಡಿರಿ.
ಅದು ಹೋಗಂಗಿಲ್ಲ ಅಂದರೂ ಹೆಂಗಾರ ಕತ್ತರಿಸಿ ನೋಡಿ ತಿನ್ನಂಗೆ ಒಟ್ಟು ಕತ್ತರಿಸಿ ಇನ್ನೂ ಊಟ ಮಾಡೇ ಮಾಡಿರಿ. ವಾಂತಿ ಬಂದಂಗಾದ್ರೂ ಬಿಡಕ್ಕೆ ಹೋಗ್ಬೇಡ್ರಿ, ಊಟ ಮಾಡಿರಿ. ಒಟ್ಟು ಮನುಷ್ಯನಿಗೆ ಒಂದು ಕಸು ಬೇಕು, ಊಟ ಮಾಡಿದ್ರೆ ಕಸು ಬರ್ತೈತಿ. ಅದಕ್ಕೆ ಒಂದಿಟ್ಟು ಊಟ ಜಾಸ್ತಿ ಮಾಡಿರಿ, ಹೆದರಾಕ್ ಹೋಗ್ಬೇಡ್ರಿ. ಅದಕ್ಕೆ ಎಲ್ಲೆಲ್ಲಾರು ದಾರಿ ಸಿಗ್ತಾವೆ, ದೇವ್ರು ಅದಾನ, ದೇವ್ರ ಮೇಲೆ ನಂಬಿಕೆ ಇಡ್ರಿ. ಎಲ್ಲಾರು ದೇವ್ರು ಇದ್ರೆ ಅಲ್ಲಿ ಹೋಗ್ರಿ, ಅಲ್ಲಿ ಒಂದಿಟ್ಟು ಏನಾರ ಒಂದಿಟ್ಟು ಅಲ್ಲಿಂದ ಪರಿಹಾರ ತೊಗೊಳ್ರಿ, ದೇವ್ರ ದರ್ಶನ ಮಾಡ್ಕೊರಿ. ಒಂದು ಆಂಜನೇಯನ ಗುಡಿಗೆ ಹೋಗ್ರಿ, ಅಲ್ಲಿ ಒಂದು ದರ್ಶನ ತೊಗೊರಿ. ಎಲ್ಲ ದೇವರು ಒಂದ ನಮಗೆ, ಆ ದೇವ್ರು ಈ ದೇವರ ಭಾವನೆ ಇರಬಾರ್ದು. ಅದಕ್ಕೆ ಮನುಷ್ಯನಿಗೆ ದೇವರ ಆಶೀರ್ವಾದ ಇದ್ದೇ ಇರ್ತೈತಿ. ಇದು ಎಲ್ಲಾದ್ರೂ ನಿಮ್ಗೆ ಸಿಗ್ತೈತಿ, ಎಲ್ಲೇ ಔಷಧಿ ಕೊಡೋರು ಇದ್ದೇ ಇರ್ತಾರೆ. ಒಂದು ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಒಂದು ಕಾಲ್ ಮಾಡಿರಿ. ಅದಕ್ಕೆ ಹೆಂಗೆ ಮಾಡಬೇಕು ಹೆಂಗಿಲ್ಲ ನೀವು ನಾವು ಇದ್ದಲ್ಲಿ ಬಂದು ಭೇಟಿ ಆಗಬೇಕಾಗ್ತೈತಿ. ಭೇಟಿ ಆದ್ರೆ ಅದಕ್ಕೆ ಏನು ಕೊಡಬೇಕು, ಅದಕ್ಕೆ ಏನಿಲ್ಲ. ಮತ್ತು ಮನುಷ್ಯನಿಗಿಂತ ಹೆಚ್ಚು ಯಾವುದಿಲ್ಲ. ಮನುಷ್ಯನ ಜನ್ಮ ಮೇನ್ ಆಗಿ ಮನುಷ್ಯ ಬದುಕಬೇಕು, ಮನುಷ್ಯ ಉಳಿಬೇಕು, ಏನಾರು ನಾವು ಬದುಕಬೇಕು ಅನ್ನೋ ಆಸೆ ಭಾಳ ಇರ್ತೈತಿ. ಚಿಕ್ಕ ವಯಸ್ಸಿನೊಳಗೆ, ಸಣ್ಣ ವಯಸ್ಸೊಳಗೆ ಏನಾರು ಒಂದು ಅನಾಹುತಿ ಆದಾಗ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಮನುಷ್ಯ ನನಗೆ ಏನಾಗ್ತೈತಿ ಏನಂತಂದ್ರೆ ರಾವು ಹೊಡಿತೈತಿ. ಅಂಥದ್ದು ಆ ರಾವು ಹೊಡೆಯೋದನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಭಯ ಪಡಬೇಡ್ರಿ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.